ಈಗ ನಾನು ತೀರ್ಥಯಾತ್ರೆಗೆ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಕಳ್ಳರನ್ನ ಹೇಗ್ ನಂಬೋದಿಕ್ಕಾಗತ್ತೆ? ಮನೇಲಿ ಯಾರು ಇಲ್ದಿರೋದ್ ಗೊತ್ತಾಗಿ ಮನೇನ ಲೂಟಿ ಮಾಡ್ಬಿಟ್ರೆ? ಅದಕ್ಕೆ ನಾನು ನನ್ನ ಎಲ್ಲಾ ನಾಣ್ಯಗಳನ್ನ ನಿನ್ ಹತ್ರ ಸುರಕ್ಷಿತವಾಗಿರ್ಲಿ ಅಂತ ಕೊಟ್ಟು ಹೋಗಕ್ ಬಂದೆ. ಇವನು ನನ್ನ ಹತ್ರ ಉಚಿತವಾಗಿ ಸಹಾಯ ಕೇಳಕ್ ಬಂದಿದ್ದಾನಲ್ಲ. ಆದ್ರೆ ದುಡ್ಡಿನ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆನೆ ದೊಡ್ಡ ಜಗಳ ಆಗ್ಬಿಡುತ್ತೆ. ಯಾರಿಗ್ ಗೊತ್ತು, ಯಾರು ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಏನಪ್ಪ, ಅರ್ಧ ಕೆಜಿ ಬೆಲ್ಲ ಕೊಡ್ತೀಯಾ? ಬೇಗ ಅಮ್ಮನಿಗೆ ಬೆಲ್ಲ ಕೊಡೋ. ತಗೊಳ್ಳಿ ನಿಮ್ಮ ಬೆಲ್ಲನ, ಹಾಗೆ ತಗೊಳ್ಳಿ ನಿಮ್ಮ ಚಿಲ್ಡ್ರೇನ. ದೊಡ್ಡವ್ರಿಗೆ ಮೋಸ ಮಾಡ್ತೀಯನಾ? ನಿನಗ್ ನಾಚಿಕೆ ಆಗಲ್ವಾ? ಅವ್ರ ಪೂರ್ತಿ ಚಿಲ್ಡ್ರೇನ ವಾಪಸ್ ಕೊಡೋ. ನಾನು ದುಡ್ಡಿನ ಮೇಲಾಣೆ. ಪರವಾಗಿಲ್ಲ ಕಣಪ್ಪ, ನನಗ್ ನಷ್ಟ ಆಗೋದ್ರಿಂದ ನೀನ್ ಕಾಪಾಡ್ಬಿಟ್ಟೆ. ಇದನ್ನ ನೋಡಿ ಭಾಸ್ಕರನ್ಗೆ ಉಡಂಗನ್ ಮೇಲೆ ತುಂಬಾ ನಂಬಿಕೆ ಬಂದ್ಬಿಡತ್ತೆ. ಇದೇ ನೋಡು ಆ ಜಾಗ. ತಗೋ, ಯಾವ್ದಾದ್ರು ಮರದ ಕೆಳಗಡೆ ನಿನ್ ಹಣನ ಬಚ್ಚಿಡು ಹೋಗು. ನಾನು ಇಲ್ಲೇ ನಿಂತಿರ್ತೀನಿ. ಯಾಕೆ ಅಂದ್ರೆ ನೀನ್ ಬಚ್ಚಿಡೋ ಹಣ ನನ್ಗೂ ಕೂಡ ಗೊತ್ತಾಗ್ಬಾರ್ದು ಅಲ್ವಾ? ಸರಿ, ನೀನ್ ಹೇಳ್ದಾಗೆ ಆಗ್ಲಿ ಮಿತ್ರ. ಕೆಲ್ಸ ಮುಗೀತು ಮಿತ್ರ. ಆ ಮರ ಯಾವುದು ಅಂತ ಚೆನ್ನಾಗಿ ನೆನ್ಪಿಟ್ಕೋ. ಯಾಕೆ ಅಂದ್ರೆ ನೀನು ಹಿಂತಿರುಗ್ ಬಂದ್ಮೇಲೆ ನೀನ್ ಅದನ್ನ ಎತ್ಕೋಬೇಕು ಅಲ್ವಾ? ಹಾ ನೆನ್ಪಿರುತ್ತೆ. 6 ತಿಂಗಳ ನಂತರ ಭಾಸ್ಕರ್ ತನ್ನ ಯಾತ್ರೆನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ. ನನ್ನ ನಾಣ್ಯಗಳು ನಾನು ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಖಂಡಿತ ಉಡಂಕನೆ ತಗೊಂಡಿರ್ತಾನೆ. ಈ ಜಾಗದ ಬಗ್ಗೆ ಅವನಿಗೆ ಮಾತ್ರ ಗೊತ್ತಿತ್ತು. ಉಡಂಕ, ಅಲ್ಲಿ ನಾಣ್ಯಗಳೇ ಇಲ್ಲ. ನನ್ನ ನಾಣ್ಯಗಳು, ನನ್ನ ನಾಣ್ಯಗಳು! ಉಡಂಕ, ನನ್ನ ನಾಣ್ಯಗಳು ಎಲ್ಲಿ? ಅಯ್ಯೋ, ಯಾವ ನಾಣ್ಯನೋ? ಅದೇ ನಾಣ್ಯಗಳು. ನಾನು ಅವತ್ತು ಚೀಲದಲ್ಲಿ ಬಚ್ಚಿಟ್ಟಿದ್ನಲ್ಲ, ಯಾತ್ರೆಗೂ ಹೋಗೋದಕ್ಕೂ ಮೊದಲು. ಅಯ್ಯೋ, ಅದು ನನಗೆ ಹೆಂಗ್ ಗೊತ್ತಾಗ್ಬೇಕಪ್ಪ? ನಾನಂತೂ ಅದನ್ನ ನೋಡೇ ಇಲ್ವಲ್ಲ. ನೀನು ಯಾವ ಮರದ ಕೆಳಗಿಟ್ಟೆ ಅಂತ ನನಗೇನು ಗೊತ್ತಿದೆ? ನನ್ನ ದುಡ್ಡಿನ ಮೇಲಾಣೆ. ಹಾಗಿದ್ರೆ ನಾಣ್ಯಗಳೇನು ಮಾಯ ಆಗೋಯ್ತಾ? ಅಯ್ಯೋ, ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ ಅಲ್ವಾ? ಹೋಗ್ತಾ ಇರು ಸುಮ್ನೆ. ಉಡಂಕನಿಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಭಾಸ್ಕರನಿಗೆ ತುಂಬಾ ಬೇಜಾರಾಯ್ತು. If you like this video, subscribe to our channel Murthy Media.